MLA ದುಡ್ಡು ತಗೊಂಡವ್ರೇನ್ರಿ ನಿನ್ನ ಹತ್ರ? ನಿನಗೆ ಯಾಕೆ ದುಡ್ಡು ಕೊಡ್ಬೇಕು? ನಾನು ಸರ್ಕಾರ ಸಂಬಳ ಕೊಡ್ತಾ ಇದೆ. MLA ನಿಮ್ಮ ಹತ್ರ ದುಡ್ಡು ತಗೊಂತಾರೇನ್ರಿ? ಟ್ರಾನ್ಸ್ಫರ್ಗೆ ನಿಮ್ಮ ಹತ್ರ ಮಂತ್ಲಿ ಏನಾದ್ರು ತಗೊಂತಾರೆ? ನೇರವಾಗಿ ಪ್ರಶ್ನೆ ಮಾಡ್ಬೇಕು. ಜನ ಪ್ರಶ್ನೆ ಮಾಡೋವರೆಗೂ ಬದಲಾಗಲ್ಲ ವ್ಯವಸ್ಥೆ. ಇಲ್ಲಿ ಒಂದು ಪ್ರಶ್ನೆ, ಕೊಟ್ಟು ಬಂದಿದ್ದೀವಿ, ಯಾರು ಕೊಟ್ಟಿದ್ದೀರಾ ಅಂತ ತಿಳ್ಕೊಬೇಕಲ್ವಾ? ಕೊಟ್ಟಿರೋರು ತಗೊಳ್ಳೋರು ಹೇಳ್ತಾರೆ ಸರ್, ನೀವು ಒಳ್ಳೆ ಜನ ಸರ್. ಈಗ ಸಾರ್ವಜನಿಕರಲ್ಲಿ ಮುಚ್ಚಿಕ್ಕಕ್ಕೆ ಯಾವ್ದು ಆಗಲ್ಲ ಸರ್ ವಿಷಯ. ನಾವು ಪಬ್ಲಿಕ್ ಫೀಲ್ಡ್ ಅಲ್ಲಿ ಇದೀವಿ, ಇಲ್ಲಿ ಮುಚ್ಚಿಕ್ಕಕ್ ವಿಷಯನೇ ಆಗಲ್ಲ. ಯಾರು ಏನು ಅಂತ 100ಕ್ಕೆ 100 3 ಜನ ಇದ್ರೆ 6 ಕಿವಿ ಇದ್ರೆ ವಿಷಯ ಆಚೆ ಬಂದೇ ಬರುತ್ತೆ. ಬರೀ 4 ಕಿವಿ ಇದೆ, ಒಂದು ಹೇಳಿರೋರು ಇದು ಕೇಳಿರೋರು ಮಾತ್ರ ಹೇಳಬೇಕು. ಹಂಗಾಗಿ ಯಾವುದೇ ಕಾರಣಕ್ಕೂ ಸಾರ್ವಜನಿಕ ಜೀವನದಲ್ಲಿ, ಅದು ವೈಯಕ್ತಿಕ ಜೀವನ ಇಬ್ಬಿಬ್ರೆ ಮಾಡೋಂಥ, ಸಾರ್ವಜನಿಕ ಜೀವನದಲ್ಲಿ ಯಾರಾದ್ರೂ ಭ್ರಷ್ಟಾಚಾರದಲ್ಲಿ ತೊಡಗಿದ್ರೆ ಆಚೆ ಬಂದೇ ಬರುತ್ತೆ. ನಾನು ಈ ಮೂಲಕ ನೇರವಾಗಿ ಹೇಳ್ತೀನಿ, ದಯವಿಟ್ಟು ಭ್ರಷ್ಟಾಚಾರಕ್ಕೆ ಬೆಂಬಲ ಕೊಡಬೇಡ್ರಿ. ಯಾರಾದ್ರೂ ದುಡ್ಡು ಕೇಳಿದ್ರೆ ನನ್ನ ನಂಬರ್ ಅಲ್ಲೇ ತಗೊಂಡು ಫೋನ್ ಮಾಡ್ರಿ. ಖಂಡಿತವಾಗ್ಲೂ ಏನಾದ್ರೂ ಹಿಂಗೆ ಇದ್ರೆ, ಇವತ್ತು ಇಲ್ಲೇ ಇದ್ದೆ, ಕರೆದ್ರು ಬಂದೆ, ಆ ರೀತಿ ಫ್ರೀ ಆಗಿದ್ರೆ ಖಂಡಿತವಾಗ್ಲೂ ಬಂದು ನಾನೇ ಅಟೆಂಡ್ ಮಾಡ್ತೀನಿ. ಇಲ್ಲಾಂದ್ರೆ ನಾವು ಮುತ್ತುನ ಆನ್ ಸ್ಪಾಟ್ MLA PA ವಿತ್ ID ಕಾರ್ಡ್ ಬಂದು ಆ ಅಧಿಕಾರಿನ ಪ್ರಶ್ನೆ ಮಾಡಕ್ ನಾನು ಮಾಡೇ ಮಾಡ್ತೀನಿ. ತಾಲೂಕ್ ಆಫೀಸು, ತಾಲೂಕ್ ಪಂಚಾಯತಿ, ಯಾವ್ದಾದ್ರು PDO ದುಡ್ಡು ಕೇಳಿದ್ರೆ ದಯವಿಟ್ಟು ನನಗೆ ಫೋನ್ ಮಾಡಿ, ನಾನು PA ಮುತ್ತು ಅವ್ರನ್ನ ಕಳಿಸ್ತೀನಿ. ಇಲ್ಲ ಇಲ್ಲೇ ಇದ್ರೆ ಈ ಆಫೀಸ್ ಬಂದು ಅವ್ರನ್ನೇ ಕರ್ಕೊಂಡು ಹೋಗಿ ಜೊತೆಗೆ ಯಾವ ಕೇಸ್ ವರ್ಕರ್ ಯಾವ ಟೇಬಲ್ ಯಾವ ಬೆಂಚ್ಗಾದ್ರೂ ಅವ್ರು ಬರ್ತಾರೆ.